6/5/2023 ಆಗಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಚುನಾವಣೆ ನಡೆದಾಗ ಒಂದು ಶೂಟೌಟ್ ಪ್ರಕರಣ ದಾಖಲಾಗಿರುತ್ತದೆ ಜಲನಗರ ಪೊಲೀಸ್ ಠಾಣೆಯಲ್ಲಿ. ಓರ್ವ ವ್ಯಕ್ತಿ ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯ ಶೂಟೌಟ್ ಆಗಿ ಕೊಲೆಯಾಗಿರುತ್ತದೆ. ಸದರಿ ಕೊಲೆ ಪ್ರಕರಣದಲ್ಲಿ ದಿನಾಂಕ 6/5/2023 ನಡೆಯುವುದಕ್ಕಿಂತ ಮುಂಚೆ ಬಿಜಾಪುರ ನಗರದ ಅಭ್ಯರ್ಥಿ ಒಬ್ಬರು 5 ದಿವಸ ಮುಂಚೆ ಒಂದು ಮಾಧ್ಯಮದ ಗೋಷ್ಠಿ ಮುಖಾಂತರ ಸಂಕೇತವನ್ನು ಕೊಟ್ಟಿರುತ್ತಾರೆ. ಬಿಜಾಪುರ ನಗರ ಕೆಲವೇ ದಿನಗಳಲ್ಲಿ ಒಂದು ಬೆಚ್ಚ ಬೆಳೆಯುವಂಥ ಸುದ್ದಿ ಗಮನಿಸಲಿದೆ ಅಂತ ಹೇಳಿ, ಅದರಂತೆಯೇ ದಿನಾಂಕ 6/5/2023 ಒಂದು ಕೊಲೆ ಪ್ರಕರಣ ನಡೆದಿರುತ್ತದೆ. ಅದರಲ್ಲಿ ಆ ಕೊಲೆ ನಡೆದಿದ್ದ ಸಮಯ ಬೆಳಗ್ಗೆ 10:20 ಅಂದಾಜು ಕೊಲೆ ಆಗಿದೆ ಅಂಥೇಳಿ ಫಿರ್ಯಾದಿದಾರರು ನಮೂದಿಸಿರುತ್ತಾರೆ ಫಿರ್ಯಾದಿಯಲ್ಲಿ. ಅದಾದ ನಂತರ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಶಿವ ಅಲ್ಲಿಗಿಡದ್ ಅನ್ನುವ ವ್ಯಕ್ತಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನನಗೆ ನನ್ನ ದೂರವಾಣಿ ಮುಖಾಂತರ ಅವನು ಕರೆ ಮಾಡಿ 11 ಗಂಟೆಗೆ ನಿಮಗೆ ಗೊತ್ತಾಗಿದೆ ವಿಷಯ ಅಂತ ಕೇಳಿದಾಗ ಏನಂತೇಳಿ ನಾನು ನಿದ್ದೆ ಅವಸ್ಥೆಯಲ್ಲಿ ಇದ್ದಾಗ ಎದ್ದು ಕೇಳಿದಾಗ, ಖಾದ್ರಿ ವಕೀಲರೇ ಒಬ್ಬ ಹೈದರ್ ಅಲಿ ನದಾಫ್ ಅನ್ನುವ ವ್ಯಕ್ತಿಯ ಕೊಲೆಯಾಗಿದೆ, ಅದರಲ್ಲಿ SP ಸಾಹೇಬರು ತಮ್ಮನ್ನು ಮುಖ್ಯ ಆರೋಪಿ ಅಂತ ಕಾಣ್ತಾ ಇದ್ದಾರೆ, ಹಾಗಾಗಿ ತಾವು ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು, ಮನೆಯಲ್ಲಿ ಇರಬೇಕು, ನಮ್ಮ ಹೈಯರ್ ಆಫೀಸರ್ಸ್ ತಮಗೆ ಕರೆ ತರಲಿಕ್ಕೆ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಬರ್ತಾಯಿದ್ದೀವಿ ಅಂತ ಹೇಳಿ ಸುದ್ದಿ ಹೇಳಿದಾಗ ನಾನು ಮನೆಯಲ್ಲಿದ್ದಾಗೆ 12:56 ಗಾಂಧಿ ಚೌಕ್ PSI ಕ್ರೈಮ್ ರವರಾದ ನರಳೆ PSI ಹಾಗೂ ಅವರು ಟೀಮ್ ತಂಡ, ಅದರ ಜೊತೆಗೆ ಒಳಗೊಂಡು BM ಪವಾರ್ ASI ಹಾಗೂ ಮಂಕಣಿ ಮತ್ತು ಅಲ್ಲಿಗಿಡದ್ ಶಿವ್ ಇನ್ನೂ 2-3 ಮಂದಿ ಕಾನ್ಸ್ಟೇಬಲ್ಸ್ ನಮ್ಮ ಮನೆಗೆ ಬಂದು ನನ್ನನ್ನು ಅಲ್ಲೇ ಬಂಧಿಸಿ ಪೊಲೀಸ್ ಠಾಣೆ ಜಲನಗರ ಪೊಲೀಸ್ ಠಾಣೆಗೆ ಕರೆದು ಒಯ್ದಿರುತ್ತಾರೆ. ನನ್ನ ಮನೆಗೆ ಪೊಲೀಸ್ ಇಲಾಖೆಯವರು ಬಂದಿದ್ದು ನನ್ನ CCTV ಫುಟೇಜ್ನಲ್ಲಿ ಎಲ್ಲ ದೃಶ್ಯಾವಳಿಯನ್ನು ರೆಕಾರ್ಡ್ ಆಗಿರುತ್ತವೆ. ತದನಂತರ 11 ಗಂಟೆಗೆ ನಾನು ಪೊಲೀಸ್ ಠಾಣೆ 12ವರೆಗೆ ನನಗೆ ಪೊಲೀಸ್ ಠಾಣೆಗೆ ಕರೆದು ಒಯ್ದಾಗ ಫಿರ್ಯಾದಿದಾಳಾದ ನಿಶಾತ್ ಹೈದರ್ ಅಲಿ ನದಾಫ್ ವಾರ್ಡ್ ನಂಬರ್ 19 ಕಾರ್ಪೊರೇಟರ್ ಅವರು ಒಂದು ಫಿರ್ಯಾದಿ ಕೊಡ್ತಾರೋ. ಆ್ಯಸ್ ಪರ್ ಪೊಲೀಸ್ ರೆಕಾರ್ಡ್ 12:15 ಅವರು ಫಿರ್ಯಾದಿ ಕೊಟ್ಟಿರುತ್ತಾರೆ. ಇದು ಪೊಲೀಸ್ ರೆಕಾರ್ಡ್ ಪ್ರಕಾರ. ಆದರೆ ನೈಜ ಸ್ಥಿತಿ ಆ ದೃಶ್ಯಾವಳಿ ಪೊಲೀಸ್ ಠಾಣೆ ದೃಶ್ಯಾವಳಿಯಲ್ಲೇ ಬೇರೆಯೇ ಇದೆ. ಅದು ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್. ಇದು ಕೋರ್ಟ್ನಲ್ಲಿ ಪ್ರಕರಣ ಇರೋದರಿಂದ ನಾನು ಆ ಸೀಕ್ರೆಟನ್ನು ಬಹಿರಂಗಗೊಳಿಸಲಿಕ್ಕೆ ಈಗ ಸದ್ಯ ಮಾಧ್ಯಮದಲ್ಲಿ ಆಗೋದಿಲ್ಲ. ಆದರೆ ಪೊಲೀಸ್ ಇಲಾಖೆ ದಾಖಲಾತಿ ಪ್ರಕಾರ 12:15 ಪ್ರಕರಣವನ್ನು ದಾಖಲಾಗಿರುತ್ತದೆ. ಆ ಪ್ರಕರಣದಲ್ಲಿ ನನ್ನನ್ನು ಆರೋಪಿ ನಂಬರ್ 2 ಅಂತೇಳಿ ನಮೂದಿಸಿರುತ್ತಾರೆ ಸದರಿ ಶೂಟೌಟ್ ಪ್ರಕರಣದಲ್ಲಿ. ಆದರೆ ಆ ಪ್ರಕರಣಕ್ಕೆ ನನಗೆ ಯಾವುದೂ ಸಂಬಂಧ ಇಲ್ಲದೂ ಸಹ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ಚುನಾವಣೆ ಕಣದಿಂದ ನನಗೆ ದೂರ ಇಳಿಸಲು ಒಂದು ಹುನ್ನಾರ ರಾಜಕೀಯ ಷಡ್ಯಂತ್ರ ಆಗಿನ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಆಗಿನ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ ಅಂತ ನನಗೆ ಬಲವಾದ ಸಂಶಯ. ಅದು ಇನ್ವೆಸ್ಟಿಗೇಷನದ ಮ್ಯಾಟ್ರ್ ಇದೆ. ನಾನು ನೇರ ಅವ್ರ ಮೇಲೆ ಆರೋಪನೂ ಹೊರಿಸುವುದಿಲ್ಲ, ಆದರೆ ನಮಗೆ ಬಲವಾದ ಸಂಶಯ ಇದೆ. ಆದರೆ ಆ ಟೈಮ್ನಲ್ಲಿ 12:15 ಪ್ರಕರಣ ದಾಖಲಾದಾಗ ನಾನು ಅಧಿಕೃತವಾಗಿ ಆರೋಪಿಯನ್ನಾಗಿ ರೆಕಾರ್ಡ್ಸ್ನಲ್ಲಿ ಇದ್ದೆ. ನನಗೆ 12:56 ಜಲನಗರ ಪೊಲೀಸ್ ಠಾಣೆಗೆ ಕರೆದು ಒಯ್ದಿದ್ದು ಪೊಲೀಸ್ ಆಫೀಸರ್ಸ್ ಮತ್ತು ಆಗಿನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಾರ್ಯಾಳ್ ಅವರು ಎದುರಿಗೆ ನನಗೆ ಹಾಜರುಪಡಿಸಿದಾಗ ಮಾರ್ಯಾಳ್ ಸಾಹೇಬರಿಗೆ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ HD ಆನಂದ್ ಕುಮಾರ್ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 9ನೇದವರಾದ HD ಆನಂದ್ ಕುಮಾರ್ ಅವರು ಕರೆ ಮಾಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಖಾದ್ರಿ ವಕೀಲನ್ನು ಆನಂದ್ ವಿಹಾರ್ ಗೆಸ್ಟ್ ಹೌಸ್ನಲ್ಲಿ ಬಂಧನದಲ್ಲಿ ಇಡಬೇಕು ಅಂತ ಇನ್ಸ್ಟ್ರಕ್ಷನ್ ಮೇರೆಗೆ ನೆರಳೆ ಗಾಂಧಿ ಚೌಕ್ PSI ಜಲನಗರ್ PSI ರವರಾದ ಮಲ್ಲಿಕಾರ್ಜುನ್ ತಳವಾರ್ ಹಾಗೂ ಇತರ ಪೊಲೀಸ್ ಆಫೀಸರ್ಸ್ ನನ್ನನ್ನು ಸರ್ಕಾರಿ ವಾಹನದಲ್ಲಿ ಆನಂದ್ ವಿಹಾರಕ್ಕೆ ಕರ್ಕೊಂಡು ಹೋಗಿ ನನ್ನ ಮೊಬೈಲನ್ನು ಅಲ್ಲೇ ಕಸ್ಕೊಂಡು ಸ್ವಿಚ್ ಆಫ್ ಮಾಡಿ 6 ದಿವಸ ನನಗೆ ಬೇಕಾಯ್ದಿಶ್ರೀ ಬಂಧನದಲ್ಲಿ ಇಟ್ಟು ನಾನಾ ಕಾರಣದ ಟಾರ್ಚರ್ ಮತ್ತು ಹಿಂಸೆಯನ್ನು ನೀಡಿರುತ್ತಾರೆ. ತದನಂತರ 12ನೇ ತಾರೀಕು 12/6/2023 ನನಗೆ ನ್ಯಾಯಾಲಯದ
ಬಹಿರಂಗ ಓಪನ್ ಕೋರ್ಟ್ ಅಂದರೆ ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆವರೆಗೆ ನ್ಯಾಯಾಲಯ ಕಲಾಪಗಳಲ್ಲಿ ನನಗೆ ಹಾಜರುಪಡಿಸುವುದಿಲ್ಲ. ಓಪನ್ ಕೋರ್ಟ್ನಲ್ಲಿ ನನಗೆ ಮಾನ್ಯ ನ್ಯಾಯಾಧೀಶರ ಇನ್ಚಾರ್ಜ್ ನ್ಯಾಯಾಧೀಶರ ಮನೆ ಕಂಪೌಂಡ್ ಹೊರಗಡೆ ಇತರೆ ಆರೋಪಿತರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನನಗೆ ಜೀಪ್ನಲ್ಲೇ ಗೇಟ್ ಮ್ಯಾಜಿಸ್ಟ್ರೇಟ್ ಮನೆ ಗೇಟ್ ಆಚೆಗೆ ನನಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಸಿಗ್ನೇಚರ್ ಬಲವಂತವಾಗಿ ರಿಮಾಂಡ್ ಯಾದಿ ಒಳಗೆ ನನ್ನ ಸಿಗ್ನೇಚರನ್ನು ತೆಗೆದುಕೊಂಡು ನನ್ನನ್ನು ಜೈಲಿಗೆ ಕಳಿಸಿರುತ್ತಾರೆ. ನಂತರ ನಾನು ಜಿಲ್ಲಾ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಆಗುತ್ತದೆ. ನಂತರ ನಾನು ಉಚ್ಚ ನ್ಯಾಯಾಲಯಗಳ ಅರ್ಜಿ ಸಲ್ಲಿಸಿ ನಾನು ಜಾಮೀನು ಮೇಲೆ ಬಂದ ನಂತರ ನಾನು ನನ್ನ ಮೇಲೆ ಆದ ದೌರ್ಜನ್ಯ ಮತ್ತು ಅನ್ಯಾಯಕ್ಕೆ ನ್ಯಾಯ ಪಡ್ಕೋಬೇಕು ಅಂಥೇಳಿ ನಾನು ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಣೆ ಮಾಡುಗೋಸ್ಕರ ಮಾನ್ಯ ನ್ಯಾಯಾಲಯ ಮೊರೆಗೆ ಹೋಗಿ ಅರ್ಜಿ ಸಲ್ಲಿಸಿ ಹಲವಾರು ಅರ್ಜಿಗಳನ್ನು ಸಲ್ಲಿಸಿ ಅದರಿಂದ ಪೊಲೀಸ್ ಠಾಣೆಯ CCTV ಫುಟೇಜಸ್, ನಮ್ಮ ಮನೆಯ CCTV ಫುಟೇಜಸ್ ಮತ್ತು ಗುನ್ನೆ ಜಾಗದ CCTV ಫುಟೇಜಸ್ ಮತ್ತು ನನಗೆ ಬಂಧಿಸಿದ ಸ್ಥಳ ಸೋಲಾಪುರ್ ರಿಂಗ್ ರೋಡ್ ಅಂತ ತಪ್ಪು ಸ್ಥಳವನ್ನು ತೋರಿಸಿ ಪೊಲೀಸರು ಚಾರ್ಜ್ ಶೀಟನ್ನು ಮಾಡಿರುತ್ತಾರೆ. ಅದಕ್ಕಾಗಿ ಸೋಲಾಪುರ್ ರಿಂಗ್ ರೋಡ್ ಏರಿಯಾದು APMC ಪೊಲೀಸ್ ಸ್ಟೇಷನ್ದು ಹಾಗೂ ಗೋಲ್ ಗುಮ್ಮಟ್ ಪೊಲೀಸ್ ಸ್ಟೇಷನ್ದು CCTV ಫುಟೇಜಸ್ ನಾನು ಕಲೆಕ್ಟ್ ಮಾಡಿ ನೋಡಿದಾಗ ನನಗೆ ವಾಸ್ತುಸ್ಥಿತಿ ಅರ್ಥ ಆಯಿತು. ನನ್ನನ್ನು ಫಾಲ್ಸ್ ಇಂಪ್ಲಿಕೇಶನ್ ಮಾಡಿದ್ದಾರೆ ಈ ಕೇಸ್ನಲ್ಲಿ. ಹಾಗಾಗಿ ನಾನು ಈಗ ದಿನಾಂಕ ತಾವು ಡೇಟ್ ಮೆನ್ಷನ್ ಮಾಡ್ಕೋಬೇಕು. ದಿನಾಂಕ 18/1/2024 ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಿನಾಂಕ 18/1/2024 ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ PCR 1/2024 ಅದರಲ್ಲಿ ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಾನು ಈ ಆರೋಪಿತರಾದ ವಿಜಯ್ ಮಾಂತೇಶ್ ಮಠಪತಿ ಆಗಿನ CPI ಗೋಲ್ ಗುಮ್ಮಚ್ ಸರ್ಕಲ್, ಆರೋಪಿ ನಂಬರ್ 2 ಮಲ್ಲಿಕಾರ್ಜುನ್ Y ತಳವಾರ್ PSI ಯಲೆಂಡೋ ಜಲನಗರ್ ಪೊಲೀಸ್ ಸ್ಟೇಷನ್, ಬಸವರಾಜ್ ನರಳೆ PSI ಗಾಂಧಿ ಚೌಕ್ ಕ್ರೈಮ್, ದೇವರಾಜ್ ಉಳ್ಳಾಗಡ್ಡಿ PSI APMC, BM ಪವರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜಲನಗರ್ ಪೊಲೀಸ್ ಸ್ಟೇಷನ್, YR ಮಂಕಣಿ ಹೆಡ್ ಕಾನ್ಸ್ಟೇಬಲ್ ಜಲನಗರ್ ಪೊಲೀಸ್ ಸ್ಟೇಷನ್, ಗುಡಿಮನಿ ಹೆಡ್ ಕಾನ್ಸ್ಟೇಬಲ್ ಜಲನಗರ್ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್, ಶಿವ್ ಅಲ್ಲಿಗಡದ್ ಹೆಡ್ ಕಾನ್ಸ್ಟೇಬಲ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು HD ಆನಂದ್ ಕುಮಾರ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ ಆಗಿನ ಇವೆಲ್ಲ 9 ಮಂದಿ ಆರೋಪಿತರ ಮೇಲೆ ದಿನಾಂಕ 18/1/2024 ಖಾಸಗಿ ದೂರ ಭಾರತೀಯ ಇಂಡಿಯನ್ ಪೆನಲ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ರೂಲ್ 6 read with 2D and section 30 of the protection of human rights act ಅಡಿಯಲ್ಲಿ ಮತ್ತು ಭಾರತೀಯ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 120B 143 204 220 330 331 342 448 452 194 195 166 166A 211 182 167 read with section 8 and 7 of the 13 of the Prevention of Corruption Act ಅಡಿಯಲ್ಲಿ ನಾನು ಇವರ ವಿರುದ್ಧ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಿಸಿದಾಗ ಮಾನ್ಯ ನ್ಯಾಯಾಲಯವು ನನ್ನ ವಾದವನ್ನು ಅವಲೋಕಿಸಿ ಇದರಲ್ಲಿ ಸಬ್ಸ್ಟೆನ್ಸ್ ಇದೆ, ಆರೋಪಿತರು ಮೇಲ್ನೋಟಕ್ಕೆ ಅಪರಾಧವನ್ನು ಎಸಗಿದ್ದಾರೆ, ನನ್ನ ವ್ಯಾಲ್ಯೂಯಬಲ್ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಪರಿಗಣಿಸಿ ಆಗಿನ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ಸದರಿ ಫಿರ್ಯಾದಿಯನ್ನು ವರ್ಗಾಯಿಸಿ ತನಿಖೆ ಕೈಗೊಳ್ಳಬೇಕಂತ ಸೂಚಿಸಿರುತ್ತಾರೆ. ಆ ಸದರಿ ಆದೇಶ ದಿನಾಂಕ 20/1/2024 ಮಾನ್ಯ ನ್ಯಾಯಾಲಯ ಆದೇಶಿಸಿರುತ್ತದೆ. ಅದರಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ದಿನಾಂಕ 15 ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ದಿನಾಂಕ 5/2/2024 ಜಲನಗರ್ ಪೊಲೀಸ್ ಠಾಣಾ CR ನಂಬರ್ 15/24 ಜಲನಗರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 15/24 ಇವೆಲ್ಲ 9 ಮಂದಿ ಪೊಲೀಸ್ ಆಫೀಸರ್ಸ್ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರ್ತಾರೆ. ತದನಂತರ ಸದರಿ ಆರೋಪಿ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಿ ರಿಟ್ ಪಿಟಿಷನ್ ಸಂಖ್ಯೆ 200873/24 ಇದರಲ್ಲಿ ರಿಟ್ ಪಿಟಿಷನ್ ಅರ್ಜಿಯನ್ನು ಸಲ್ಲಿಸಿ ಅದರಲ್ಲಿ ಮಧ್ಯಂತರ ಆದೇಶ ಸದರಿ
ಜಲನಗರ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 15/24 ಯಾವುದೇ ತನಿಖೆ ಮುಂದುವರಿಬಾರದು ಅಂಥೇಳಿ ಇಂಟರೀಮ್ ಆರ್ಡರ್ ತೆಗೆದುಕೊಂಡಿರುತ್ತಾರೆ. ನಂತರ ನನ್ನ ನೋಟಿಸ್ ಆದ ಬಳಿಕ ನಾನು ನಮ್ಮ ನ್ಯಾಯವಾದಿಗಳಾದ ಹಿರಿಯ ನ್ಯಾಯವಾದಿಗಳಾದ ಅಶೋಕ್ ಹಾರ್ನಳ್ಳಿ ಸರ್ ಹಾಗೂ ಎಸ್ ಮಮದಾಪುರ್ ಅಡ್ವೊಕೇಟ್ ನನ್ನ ಪರವಾಗಿ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಮಲಾರ್ ರಾವ್ ಸರ್ಕಾರ ಪರವಾಗಿ ಮತ್ತು VM ಶಿಲ್ವಂತ ಆರೋಪಿ ಪರವಾಗಿ ವಾದ ವಿವಾದ ಆದ ನಂತರ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ 17/7/2025 ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಆನರಬಲ್ ಜಸ್ಟಿಸ್ ರಾಚಯ್ಯ ಇವ್ರ ಪೀಠದಲ್ಲಿ ಆರೋಪಿ ಪೊಲೀಸ್ ಆಫೀಸರ್ಸ್ ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಆದೇಶಿಸಿರುತ್ತಾರೆ. ಸದರಿ ಆದೇಶದ ಆಪರೇಟಿವ್ ಪೋರ್ಷನ್ನಲ್ಲಿ ಮಾನ್ಯ ನ್ಯಾಯಾಲಯವು ಏನು ಹೇಳುತ್ತದೆ ಅಂತಂದರೆ, ದ ರಿಟ್ ಪಿಟಿಷನ್ ಈಸ್ ಅಲೌಡ್. ರೂಲ್ 6 ಆಫ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ಈಸ್ ಹೆಲ್ಡ್ ಟು ಬಿ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಪ್ರೊವಿಷನ್ಸ್ ಆಫ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993 ಆ್ಯಂಡ್ ದ ಸೇಮ್ ಈಸ್ ಆರ್ಡರ್ ಟು ಬಿ ಸ್ಟ್ರಕ್ ಡೌನ್. Resultantly, the registration of FIR in crime number 15/24 is hereby squashed. The impeachment order dated 20/1/2024 passed by the Principal Sessions Vijaypur in PCR number 1/24 directing the authority to conduct investigation does not survive for consideration. The judgment would not have any retrospective effect but would be prospective. ಇದರ ಅರ್ಥ ಮಾನ್ಯ ಉಚ್ಚ ನ್ಯಾಯಾಲಯವು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ರೂಲ್ಸ್ 2006 ಅನ್ನು ಅಸಂವಿಧಾನಿಕ ಅಂತ ಘೋಷಿಸಿರುತ್ತಾರೆ. ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ಏನಿದೆ ಅದನ್ನು ಯಾವ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಅಸಿಂಧುಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತಮ್ಮ ಮುಂದೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ರೂಲ್ 6 ಏನು ಹೇಳ್ತದೆ ಅಂತಂತಂದ್ರೆ, Procedure of court. A victim of an offence arising out of violation of human rights, his legal representative or registered non-governmental organization or public person may file a complaint against a public servant who has committed or abated the commission of an offence of a violation of human rights while acting under the color of his official duty as a public servant, provided a complaint on behalf of the victim may be filed by a non-governmental organization or a public person only with the prior authorization of an affidavit by them. The court on receipt of such complaint shall either order an investigation into the offence by the police officer not below the rank of superintendent of police, or it may proceed to conduct its own inquiry into the complaint in accordance with the procedure for dealing with the private complaints in the court. ಈ ಕಾಯ್ದೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಅಸಿಂಧುಗೊಳಿಸಿ ಆದೇಶಿಸಿರುತ್ತದೆ. ಸದರಿ ಈ ಆದೇಶವನ್ನು ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾನು ಈ ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿರುವ ಆದೇಶ ಕಾನೂನಾತ್ಮಕ ಇಲ್ಲ ಅಂಥೇಳಿ ಪ್ರಶ್ನಿಸಿದ್ದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪೀಠ ಆನರಬಲ್ ಜಸ್ಟಿಸ್ ವಿಕ್ರಮ್ ನಾಥ್ ಆ್ಯಂಡ್ ಆನರಬಲ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಇವರ ಪೀಠನಲ್ಲಿ ದಿನಾಂಕ 27/10/2025 ಈ ಮ್ಯಾಟ್ರನ್ನು ವಿಚಾರಣೆಗೆ ಕೈಗೆತ್ತಿದಾಗ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ವಾದ ಮಂಡಿಸಿದ ಹಿರಿಯ ನ್ಯಾಯವಾದಿಗಳಾದ ನಿಜಾಮ್ ಪಾಷಾ, ಮುಸ್ತಾಕ್ ಸಲೀಂ ಅಡ್ವೊಕೇಟ್ ಆ್ಯಂಡ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಎಲ್ ಜಫೀರ್ ಅಹಮದ್ BF ಹಾಗೂ ಅವರ ತಂಡ ವಾದವನ್ನು ಮುಂಡಿಸಿ ಮಾನ್ಯ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ದಿನಾಂಕ 27/10/2025 ಸದರಿ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶವನ್ನು ಈ ಥರ ಆದೇಶಿಸಿರುತ್ತಾರೆ. ಇಶ್ಯೂ ನೋಟಿಸ್ ರಿಟರ್ನೇಬಲ್ ಇನ್ 4 weeks ಟು ದ ರೆಸ್ಪಾಂಡೆಂಟ್ಸ್. In the meantime, the effect and operation of the impeachment order passed by the High Court shall be remain stayed. ಇದರ ಅರ್ಥ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ಅಂತಿಮ ಆದೇಶದಲ್ಲಿ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕೋರ್ಟ್ ರೂಲ್ಸ್ 2006 ನಿಯಮ 6 ಅಸಿಂಧುಗೊಳಿಸಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಏನು ಡಿಕ್ಲೇರ್ ಮಾಡಿದರು ಮತ್ತು ನನ್ನ ಮಾಡಿರುವ ಫಿರ್ಯಾದಿಯ FIR ಏನು ಪ್ರಕರಣ ದಾಖಲಾಗಿತ್ತು ಮತ್ತು ಪೊಲೀಸ್ ಅಧೀಕ್ಷಕರು ಏನು ತನಿಖೆಯನ್ನು ಕೈಗೊಂಡಿದ್ದರು ಅದನ್ನೆಲ್ಲ ಸ್ಥಗಿತಗೊಳಿಸಿದನ್ನು ಆ ಸ್ಥಗಿತಗೊಳಿಸಿದ ಆದೇಶಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವನ್ನು
ತಡೆಯಾಜ್ಞೆ ನೀಡಿರುತ್ತಾರೆ. ಇದರ ಅರ್ಥ ನನ್ನ ಫಿರ್ಯಾದಿ ಮತ್ತು ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಮಾಡಿರುವ ಆದೇಶ ಆ್ಯಸ್ ಆನ್ ಟುಡೇ ಇನ್ ಫೋರ್ಸ್ ಅಂದರೆ ಚಲಾವಣೆಯಲ್ಲಿ ಆಗಬೇಕು. ಇದರ ಅರ್ಥ ನಾನು ಈಗ ಮಾಧ್ಯಮದ ಮುಖಾಂತರ ವಿಶೇಷ ಗಮನ ಸೆಳೆಯೋದೇನಿದೆ ಅಂದರೆ ಇದು ಟೋಟಲ್ ಪ್ಯೂರ್ ಕ್ವಶನ್ ಆಫ್ ಲಾ. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಈ ಒಂದು ಕಾನೂನಿನ ಸಂಘರ್ಷ ನಡೀತಾ ಇದೆ. ಇದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿತ್ತು ಅಂತಂದರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ರಾಜ್ಯದಲ್ಲಿ ಆಗಲಿ ಈ ರಾಷ್ಟ್ರದಲ್ಲಿ ಆಗಲಿ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಯ ಫಂಡಮೆಂಟಲ್ ರೈಟ್ಸ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಲೇಡ್ ಬೈ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಯಾವುದೇ ಮೂಲಭೂತ ಹಕ್ಕುಗಳನ್ನು ಯಾವುದೇ ಸಾರ್ವಜನಿಕ ನೌಕರರು ಅಥವಾ ಅಧಿಕಾರಿಗಳು ಚ್ಯುತಿಗೊಳಿಸಿದರೆ ಅಥವಾ ಅದು ವೈಲೇಷನ್ ಮಾಡಿದರೆ ಆ ರಾಜ್ಯಗಳಲ್ಲಿ ಸಂಬಂಧಪಟ್ಟಿದ್ದ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶನ್ನು ವಿಶೇಷ ಮಾನವ ಹಕ್ಕುಗಳ ನ್ಯಾಯಾಲಯ ಅಂತ ನೋಟಿಫಿಕೇಷನ್ ಮಾಡಿ ಪ್ರತಿಯೊಬ್ಬ ನಾಗರಿಕರಿಗೆ ಅವರವರ ಮೌಲ್ಯ ಆಧಾರಿತ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅದಕ್ಕೆ ತಕ್ಕಂಥ ಆ ಅಧಿಕಾರಿ ಮೇಲೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಖಾಸಗಿ ದೂರು ದಾಖಲಿಸಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಮಾಡಲಿಕ್ಕೆ ಬರ್ತೈತಿ ಅನ್ನುವಂಥದ್ದು ಸಂದೇಶ. ಮತ್ತು ಪೊಲೀಸ್ ಇಲಾಖೆ ಮಾಡ್ತಿರುವ ನಿರಂತರ ದೌರ್ಜನ್ಯಗೆ ಯಾರಾದರೂ ಒಳಗಾಗಿದ್ದಾರೆ ಅಥವಾ ಪೊಲೀಸ್ ಇಲಾಖೆಯ ದುರ್ವ್ಯವಹಾರಕ್ಕೆ ಯಾರು ಒಳಗಾಗಿದ್ದಾರೆ ಅವರು ನೇರ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬಹುದು. ಹೀಗಾಗಿ ಈಗಿರುವಾಗ ಮತ್ತು ನನ್ನ ಮೇಲೆ ಆದ ಒಂದು ರಾಜಕೀಯ ಪ್ರೇರಿತ ಹುನ್ನಾರ ಮತ್ತು ನಾನು ಕೇವಲ ಒಬ್ಬ ಅಲ್ಪಸಂಖ್ಯಾತ ನ್ಯಾಯವಾದಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅಂಥೇಳಿ ನನ್ನ ಧ್ವನಿಯನ್ನು ಮೊಟಕುಗೊಳಿಸಲು ಮತ್ತು ನಿರಂತರ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವ ಅಥವಾ ನನ್ನ ಕೊಲೆ ಮಾಡುವ ತಜವೀಜ್ ನಡೆದಿದೆ ಅಂಥೇಳಿ ಸಾರ್ವಜನಿಕವಾಗಿ ನಾನು ಇವತ್ತು ಹೇಳಿ ಬಯಸಲಿಕ್ಕೆ ಮಾಧ್ಯಮಗೋಷ್ಠಿ ಕರೆಯಿರೋದು. ಈಗಾಗಲೇ ನಾನು ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ದೂರನ್ನು ದಾಖಲಿಸಿರುತ್ತೇನೆ. ನನಗೆ ಪ್ರಾಣಾಪಾಯ ಸಾಕಷ್ಟು ಇದೆ. ಯಾಕೆ ಅಂತಂತಂದರೆ ನಾನು ಒಬ್ಬ ಈ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ದಲಿತರ ಪೀಡಿತರ ಶೋಷಿತ ಮತ್ತು ಸಾಮಾಜಿಕ ಹಿತಕ್ಕಾಗಿ ಬಡದಾಡೋರ ಧ್ವನಿಯಾಗಿ ನಾನು ನಿಂತಿದ್ದಕ್ಕೋಸ್ಕರ ನನ್ನ ಮೇಲೆ ನಗರ ಶಾಸಕರ ಮತ್ತು ಈ ಫಿರ್ಯಾದಿದಾರಾದ ನಿಶಾತ್ ಹೈದರ್ಲಿ ನದಾಫ್ ಮತ್ತು ಅವರ ಸಂಗಡಿಗರಾದ ಕಿರಣ್ ಪಾಟೀಲ್ ಹಾಗೂ ಇನ್ನೂ ಕೆಲವರು ಕಾಂಗ್ರೆಸ್ಸದ ಪ್ರಬಲ ನಾಯಕರು ಇವ್ರ ಜೊತೆ ಕೂಡಿಕೊಂಡು ನನ್ನನ್ನು ಕೊಲೆ ಮಾಡುವ ತಜ್ವೀಜ್ನಲ್ಲಿ ಇದ್ದಾರೆ ಅಂತ ನನಗೆ ಬಲವಾದ ಮಾಹಿತಿಗಳನ್ನು ಬಂದಿದ್ದಾವೆ. ಈ ವಿಷಯ ಕುರಿತು ಈಗಾಗಲೇ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮತ್ತು ಪೊಲೀಸ್ ಇಲಾಖೆಗೆ ನಾನು ಗಮನಕ್ಕೆ ತಂದಿದ್ದೀನಿ. ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳೋದೇನೆಂದರೆ ನನ್ನ ರಕ್ಷಣೆಗಾಗಿ ನಾನು ಒಬ್ಬ ನ್ಯಾಯವಾದಿಯಾಗಿ ನ್ಯಾಯ ವಿತರಣೆ ಮಾಡುವ ಸಲುವಾಗಿ ನಾನು ಶ್ರಮಿಸುತ್ತಿದ್ದೀನಿ. ನನಗೆ ಈ ಥರ ರಾಜಕೀಯ ಪ್ರೇರಿತವಾಗಿ ಮೊಟಕುಗೊಳಿಸಲು ನನ್ನ ಧ್ವನಿ ಅಥವಾ ನನ್ನ ಮುಗಿಸಲು ಪ್ರಯತ್ನ ನಡೆದಾಗ ನಾನು ಅಧೀಕ್ಷಕರು ಸಕ್ಷಮ ಇದ್ದಾರೆ, ಪೊಲೀಸ್ ಇಲಾಖೆ ಸಕ್ಷಮ ಇದ್ದಾರೆ ಮತ್ತು ಇದೇ ಆರೋಪಿತರು 9 ಮಂದಿ, ಇದರಲ್ಲಿ ಒಬ್ಬ ಆರೋಪಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರೆ. ಹಾಗಾಗಿ ನನಗೆ ಭಯದ ವಾತಾವರಣದಲ್ಲಿ ನಾನು ಬದುಕ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಮೇಲೆ ಪ್ರಕರಣ ದಾಖಲಾಗಿದೆ ಅಂತಂದರೆ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ ಅವರು ತಗೋಬಹುದು. ಹಾಗಾಗಿ ನನ್ನ ಜೀವಕ್ಕೆ ಭಯ ಪೊಲೀಸ್ ಅಧೀಕ್ಷಕರಾದ HD ಆನಂದ್ ಕುಮಾರ್ ಮತ್ತು ಈ 9 ಮಂದಿ ಮೇಲೆ ನನ್ನ ಬಲವಾದ ಸಂಶಯ ಇದೆ. ಹಾಗಾಗಿ ನಾನು ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರಿಗೆ ದೂರನ್ನು ಸಲ್ಲಿಸಿದ್ದೇನೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ಭರವಸೆ ಇದೆ, ಅವರು ನನಗೆ ರಕ್ಷಣೆ ನೀಡುತ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ನಮ್ಮ ನ್ಯಾಯವಾದಿಗಳಾದ GS ಪವಾರ್ ವಕೀಲರು ಮಾತಾಡ್ತಾರೆ. SS ಖಾದ್ರಿ ವಕೀಲರು ಸವಿಸ್ತರವಾಗಿ ಅವರಿಗೆ ಏನು ಅನ್ಯಾಯ ಆಗಿದೆ, ಅವರು ಎಷ್ಟು ಕಷ್ಟಪಟ್ಟಾರ, ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ನ್ಯಾಯ ಕೊಟ್ಟದನ್ನು ಅಂತ ಕುರಿತು ಇಲ್ಲಿವರೆಗೂ ಸವಿಸ್ತರವಾಗಿ ಅವ್ರು ಹೇಳ್ಯಾರ. ಅದಕ್ಕೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಅವ್ರ ಜೊತೆ ಕೇವಲ ಖಾದ್ರಿ ವಕೀಲರಲ್ಲ, ಅವ್ರಿಗೆ ಅನ್ಯಾಯ ಆಗ್ಯದ. ಅವರೊಬ್ಬರು ನಮ್ಮ ಬಿಜಾಪುರ ನ್ಯಾಯವಾದಿ ಸಂಘದ ಒಬ್ಬರು ಸದಸ್ಯರು. ಅದಕ್ಕೆ ಅವ್ರಿಗೆ ಅನ್ಯಾಯ ಆಗ್ಯದ ಅಂಥೇಳಿ ನಾವೆಲ್ಲ ವಕೀಲರ ಸಮುದಾಯದವರು ಅವ್ರ ಜೊತೆಗೆ ಅದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಹಕ್ಕದ, ಎಲ್ಲರಿಗೆ ಒಂದೇ ಕಾನೂನದ. ಆದ್ರೆ ಕೆಲವೊಂದು ಪೊಲೀಸ್ ಇಲಾಖೆಯವರು ಮಾಡಿದಂಥ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆಗೆ ಚುಕ್ಕೆ ಬರುವಂಥ ಕೆಲಸ ಈ ಒಂದು 9 ಮಂದಿ ಏನು ಆರೋಪಿಗಳದಾರ ಪೊಲೀಸ್ ಇಲಾಖೆಯವರು ಮಾಡಿದಂಥ ಒಂದು ಅಘೋರವಾದ ಒಂದು ತಪ್ಪದ. ಇದಕ್ಕೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಅದ. ಸುಪ್ರೀಂ ಕೋರ್ಟ್ದವರು ಇವರಿಗೆ ಅವ್ರದ್ದು ಸರಿಯದ, ಇವರು ಫಿರ್ಯಾದಿದಾರ ಮಾಡಿದ್ದು ತಪ್ಪದಂತೇಳಿ ಅವ್ರದ್ದು ವಜಾಲಿ ಹೈಕೋರ್ಟ್ದಾಗ ಏನು ಮಾಡಿದ್ರು ಅದನ್ನು
ಹೊಳ್ಳಿ ನಮಗೆ ಸುಪ್ರೀಂ ಕೋರ್ಟ್ದಾಗ ನ್ಯಾಯ ಸಿಕ್ಕದ. ಅದಕ್ಕೆ ಈ ಏನು ಆರೋಪಿಗಳದಾರ ಇವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಮತ್ತು ವಕೀಲರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವೆಲ್ಲ ಆಗ್ರಹ ಮಾಡ್ತೀವಿ. ಮತ್ತು ಇನ್ನೊಂದು ಕೊನೆಯದಾಗಿ ಯಾರಿಗೇ ಆಗಲಿ ಇಂಥದ್ದೊಂದು ಹ್ಯೂಮನ್ ರೈಟ್ಸ್ ಕಾನೂನಿನ ಪ್ರಕಾರ ನಮಗೆ ಯಾರಿಗೇ ವಕೀಲರೇ ಆಗಲಿ ಸಾರ್ವಜನಿಕರೇ ಆಗಲಿ ಅನ್ಯಾಯ ಆದ್ರೆ ಅದಕ್ಕೆ ಸದಾ ನಾವು ಅವ್ರಿಗೆ ಅನ್ಯಾಯ ಆದವ್ರಿಗೆ ತುಳಿತಕ್ಕೆ ಒಳಗಾದವ್ರಿಗೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳ ಬಯಸ್ತಾ ಇದ್ದೇನೆ. ನಮಸ್ಕಾರ. ಇಷ್ಟೇ, ದೇಶದ ಸಂವಿಧಾನದಲ್ಲಿ ಈ ಪ್ರತಿಯೊಂದು ಪ್ರಜೆಗೂ ಕೂಡ ಒಂದು ಹಕ್ಕಿದೆ. ಆ ಹಕ್ಕಿನೊಳಗೆ ಯಾರು ಈ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾರೋ ಅವರ ವಿರುದ್ಧ ನಾವು ಫಿರ್ಯಾದಿ ದಾಖಲಿಸಿ ನ್ಯಾಯ ಪಡ್ಕೊಳ್ಳುವಂಥ ಹಕ್ಕು ಕೂಡ ಮಾನವ ಹಕ್ಕುಗಳ ಒಳಗೆ ಬರ್ತದೆ. ಅದರ ಜೊತೆಗೆ ಬಿಜಾಪುರ ನಗರದಲ್ಲಿ ಕೆಲವೊಬ್ಬರು ಪೊಲೀಸರು ಅದಾರ. ಪೊಲೀಸರು ಒಳ್ಳೆಯವರು ಅದಾರ, ಸುಮಾರು ಅದಾರ. ಆದರೆ ಕೆಲವೊಬ್ಬರು ಪೊಲೀಸರು ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆ ಹೆಸರು ಕೆಡಿಸಿಬಿಟ್ಟಾರೋ ಎನ್ಕೌಂಟ್ರ್ ಮಾಡಿ. ಅದು ಯಾವ ಎನ್ಕೌಂಟ್ರನ್ನು ತಮಗೆ ಗೊತ್ತಿದ್ದು ಏನೈತಿ, ಫೇಕ್ ಎನ್ಕೌಂಟ್ರ್ ಮಾಡಿ ಧರ್ಮರಾಜನ ಕೊಲೆ ಆಯಿತು. ಅವಾಗಲಿದ್ದ ಈ ಬಿಜಾಪುರ ಪೊಲೀಸರ ಮ್ಯಾಗ ವಿಶ್ವಾಸ ಹೋಗಿದಂತಾಗೈತಿ. ಅದಕ್ಕೆ ನಾವು ಜನಸಾಮಾನ್ಯರಿಗೆ ಹೇಳೋದಿಷ್ಟೇ, ಬಿಜಾಪುರ ಜಿಲ್ಲೆಯ ಜನರಿಗೆ ಹೇಳೋದಿಷ್ಟೇ, ತಮಗೇನಾದ್ರೂ ಪೊಲೀಸರ ದೌರ್ಜನ್ಯದಿಂದ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ದೌರ್ಜನ್ಯ ಆದದ್ದೇ ಪೊಲೀಸರಿಂದ. ಅವ್ರಿಗೆ ಏನು ಅನ್ಬೇಕು ನಮ್ಗೆ ತಿಳಿಲಾರ್ದಂಗೆ ಆಗೈತಿ. ತಾವು ಹಾಕ್ಕೊಂಡಂಥ ಕಾಕಿ ವಸ್ತ್ರವನ್ನು ದೌರ್ಜನ್ಯದ ಮುಖಾಂತರ ಸಾರ್ವಜನಿಕರಿಗೆ ಮಾಡುವಂಥ ದೌರ್ಜನ್ಯದ ಮುಖಾಂತರ ತಮ್ಮ ಏನು ಒಳಗುಣಗಳು ಇರ್ತಾವಲ್ಲ ಅವುಗಳನ್ನು ಕಾನೂನುಬದ್ಧವಾಗಿ ಮಾಡೋದೇ ತಮ್ಮ ಪೊಲೀಸ್ ಸ್ಟೇಷನ್ ಬಂದ ಕಂಪ್ಲೇಂಟ್ದಾರಿಗೆ ಕೊಡುವಂಥ ಕಂಪ್ಲೇಂಟ್ದವರು ಮತ್ತು ಆರೋಪಿತರಿಗೆ ಅದೇ ಭಾಷೆ ಯೂಸ್ ಮಾಡ್ತಾರೆ ಇವರು. ಅದಕ್ಕೆ ನಾ ಹೇಳೋದು ಇಷ್ಟೇ, ನಿಮ್ಮ ಪತ್ರಿಕಾ ಮುಖಾಂತರ ಬಿಜಾಪುರ ಜಿಲ್ಲೆ ಜನತೆಗೆ ತಾವು ಏನಾದ್ರೂ ತಮ್ಮ ಹಕ್ಕುಗಳ ಉಲ್ಲಂಘನೆ ಆದ್ರೆ ಮತ್ತು ಪೊಲೀಸರು ದೌರ್ಜನ್ಯದಿಂದ ಒಳಗಪಟ್ಟಿದ್ರೆ ಮತ್ತು ಸಾರ್ವಜನಿಕರು ಏನಾದರೂ ತೊಂದರೆ ಆಗಿತ್ತಂದ್ರೆ ನಾವು 24x7 ತಮ್ಮ ಸೇವೆಗೆ ನಾವು ಸಿದ್ಧದೇವಿ. ಯಾರಾದರೂ ಸರ್ಕಾರಿ ಅಧಿಕಾರಿಗಳ ದೌರ್ಜನ್ಯದಿಂದ ಒಳಗಾಗಿದ್ದರಿಂದ ಮಾನವ ಹಕ್ಕುಗಳಿಂದ ನೊಂದಿದ್ರೆ ಅವ್ರಿಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂಥೇಳಿ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ತಿಳಿಸಲು ವ್ಯಕ್ತಪಡ್ತೀವಿ. ಪ್ರಬಲ ಅದು ಸಮಯ ಬಂದಾಗ ಯಾಕೆ ಈಗ ನನಗೆ ಬಂದಿರೋದು ಮಾಹಿತಿ ಪ್ರಕಾರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಕಿರಣ್ ಪಾಟೀಲ್ ಕಾರ್ಪೊರೇಟರ್ ಮತ್ತು ನಿಶಾತ್ ಹೈದರ್ಲಿ ನದಾಫದಿಂದ ನನಗೆ ನೇರ ಥ್ರೆಟ್ಸ್ ಅದಾವೆ. ಮತ್ತು ಅವ್ರ ಜೊತೆಗೆ ಶಾಮೀಲಿದ್ದ ಕೆಲವು ಕಾಂಗ್ರೆಸ್ ಮುಖಂಡರಂತ ನನಗೆ ಬಾತ್ಮಿ ಬಂದಿದೆ. ಅದನ್ನು ನಾನು ಶೋಧನೆ ಮಾಡ್ತಾಯಿದ್ದೀನಿ. ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅದಕ್ಕೆ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾನು ದೂರ ಸಲ್ಲಿಸಿದ್ದೇನೆ ಈಗಾಗಲೇ. ಇದು ನನ್ನ ವೈಯಕ್ತಿಕ ಜೀವನದ ಥ್ರೆಟ್ ಅದ. ನಾನು ಬಾರ್ ಕೌನ್ಸಿಲ್ಗೂ ಪತ್ರ ಬರೆದಿದ್ದೀನಿ ಈಗಾಗಲೇ. ಇಲ್ಲಿ ನೋಡಿ, ಈಗಾಗಲೇ ನಮ್ಮ ಬಾರ್ ಕೌನ್ಸಿಲ್ದವರು ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಎಲ್ಲರೂ ಸಿಗ್ನೇಚರ್ ಮಾಡಿ, ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ 500-600 ಮಂದಿ ನಮ್ಮ ನ್ಯಾಯವಾದಿಗಳು ಈ ಪ್ರಕರಣವನ್ನು ನಿಷ್ಪಕ್ಷ ತನಿಖೆ ಆಗಬೇಕು, ಖಾದ್ರಿ ವಕೀಲರಿಗೆ ರಕ್ಷಣೆ ನೀಡಬೇಕಂತೇಳಿ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಪತ್ರ ಬರೆದಿದ್ದಾರೆ. ಇಂಪ್ಯಾಕ್ಟ್ ಈಗ ನೋಡ್ರಿ, ಕ್ರಿಯಾ ನಮ್ಮ ಇಲ್ಲ ಹಂಗಿಲ್ರಿ. ದೂರದಾರದು ಕೆಲಸ ದೂರ ನೀಡಿರೋದು ಇರ್ತದೆ, ಪೊಲೀಸ್ ಇಲಾಖೆದ ಕೆಲಸ ತನಿಖೆ ಮಾಡೋದು ಇರ್ತದೆ. ಈಗ ತನಿಖೆ ಯಾಕೆ ಮಾಡಿಲ್ಲ ಅಂತೇಳಿನೇ ನಾವು ನ್ಯಾಯಾಲಯ ಮೊರೆಗೆ ಹೋಗಿವಿ. ಇನ್ನು ಈಗ ನನ್ನ ರಕ್ಷಣೆಗೋಸ್ಕರ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಅಂತಂದರೆ ಈ ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವ್ರಿಗೆ ನ್ಯಾಯಾಲಯ ಮುಂದೆ ನಾವು ಪ್ರಕರಣ ದಾಖಲು ಮಾಡಿ ನ್ಯಾಯ ಕೇಳ್ತೀವಿ. ನೆಕ್ಸ್ಟ್, ರಾಜಕೀಯ ಪ್ರೇರಿತ ಅದೇ ಹಾಕಿವಲ್ಲ ಈಗ ನೋಡಿ ಸರ್, ಒಂದು ಫಾಲ್ಸ್ ಇಂಪ್ಲಿಕೇಶನ್ ಈಸ್ ಎನ್ ಅಫೆನ್ಸ್. To implicate someone person in some criminal case without having his role in that case ಅಂತಂದ್ರೆ the person who implicated he should be prosecuted. ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ನಂದು ಹಾಕಿವಿ. ದಟ್ ಈಸ್ ಅಪ್ ಟು ವೆಂಟ್ ಸುಪ್ರೀಂ ಕೋರ್ಟ್. ಏನು ನೋಡಿ, 10:30 ಗಂಟೆಗೆ ಮರ್ಡರ್ ಆಯಿತು, 11 ಗಂಟೆಗೆ ನನಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನನಗೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ 12:05 6 ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ HD ಆನಂದ್ ಕುಮಾರ್, ವಿಜಯ್ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ. ಅದು ಹೇಳಲಾರ್ದಷ್ಟು ತ್ರಾಸು ನನಗೆ ಕೊಟ್ಟಿದ್ದಾರೆ. ಮತ್ತು 10 ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದರು. ಆಗ ನಾನು ಅದು ಕೊಡ್ಲಾಕ ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ JC ಮಾಡಿಸ್ತಿದ್ರು. ನಾನು
ಅವರಿಗೆ ಬಗ್ಗಿಲ್ಲ, ಅವರಿಗೆ ಜಗ್ಗಿಲ್ಲ. ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದಿದ್ದೀನಿ. ಕಾನೂನಿನಿಂದ ನಾನು ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ಯಾಕಂದರೆ ನಾನು ಒಬ್ಬ ನ್ಯಾಯವಾದಿ. ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ. ಈ ಪೊಲೀಸ್ ಇಲಾಖೆ ಹಿಂದೆ ನೇರ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕೆ ಅಂತಂತಂದರೆ ಇದಕ್ಕೆ ಪೂರಕವಾದ ದಾಖಲೆ ನಿಮ್ಗೆ ಕೊಡಬೇಕು ಅಂತಂದರೆ ಯತ್ನಾಳ್ ಬಸನಗೌಡ ಪಾಟೀಲ್ MLA ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕ್ಷಿ. ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದ್ದಾಗ ನೇರವಾಗಿ ಒಬ್ಬ ಶಾಸಕ, ನಗರ ಶಾಸಕ ಆಗಿ ಅಭಿವೃದ್ಧಿ ಸಲುವಾಗಿ ಬಿಜಾಪುರ ನಗರದ ಅಭಿವೃದ್ಧಿಗೆ ಮಾಡುವಗೋಸ್ಕರ ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಯಥೋಚಿತ ಒಬ್ಬ ನಾವು ನ್ಯಾಯವಾದಿ, ನಾನು ಅದರಲ್ಲಿ ವಿಕ್ಟಿಮ್, ನೊಂದಿತ ನ್ಯಾಯವಾದಿ ನಾನು, ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗೆ 28 ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ. ಇದರ ಅರ್ಥ ಅವ್ರ ಮನಸ್ಸಿನಲ್ಲಿ ನನ್ನ ಮೇಲೆ, ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ BJP ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂಥದ್ದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದರು. ದಾಖಲು ಮಾಡಿ ಅದರಲ್ಲಿ ಒಬ್ಬ ನೊಂದಿತ ಹೆಣ್ಮಕ್ಕಳಿಗೆ ನಾನು ರೇಪ್ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂಥೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ. ಆದರೆ ಆ ನ್ಯಾಯಾಲಯದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ್ದ ನೊಂದ ಹೆಣ್ಮಗಳನ್ನೇ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳೋ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದರು. ಇವ್ರು ಹೇಳ್ತಾರೆ ಆ ನೊಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂಥೇಳಿ. ಆದರೆ ಅದೇ ನೊಂದ ಹೆಣ್ಮಕ್ಕಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರ್ತಿಸ್ಕೊಳ್ಳಿಕ್ಕೆ ನ್ಯಾಯಾಧೀಶರು ಅವ್ರಿಗೆ ಪ್ರಶ್ನೆ ಕೇಳಿದಾಗ ಈ ಆರೋಪಿ ನಂಬರ್ 1 ತಾವು ಗುರ್ತಿಸ್ತೀರಾ ಅಂತ ಕೇಳಿದಾಗ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂಥೇಳಿ ಆಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಂತೆ ಆ ಅಟ್ರಾಸಿಟಿ ಕೇಸ್ ಖುಲಾಸೆ ಆಗಿ ಇನ್ನು 2 ವರ್ಷ ಆಯಿತು. ಒಂದು ವೇಳೆ ನಾನು ಆ ಕೇಸಿನ ರೂವಾರಿನೂ ಯತ್ನಾಳ್ ಬಸನಗೌಡ ಪಾಟೀಲ್ ಅವರೇ, ಆಗಿನ BJP ಗೌರ್ಮೆಂಟದ ಬಲ ಪಡೆದು ನಂತರ ನನಗೆ ಗಡೀಪಾರನೂ ಮಾಡಿದರು ರಾಜಕೀಯ ಪ್ರೇರಿತವಾಗಿ. ಆವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ GS ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ದರು. ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡ್ಡಮನಿ ಹಾಗೂ ಇತರೆ 300-400 ಮಂದಿ ನಮ್ಮ ಬಾರ್ ಕೌನ್ಸಿಲ್ನವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡೀಪಾರು ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ಇದೆ, ಖಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಎಸಗುತ್ತಾ ಇದ್ದೀರಿ, ಇಡೀ ಸಂಪೂರ್ಣ ಬಾರ್ ಖಾದ್ರಿ ವಕೀಲರ ಪರವಾಗಿ ನಿಂತಿದೆ, ಅದು ಗಡೀಪಾರ ಆದೇಶ ರದ್ದು ಮಾಡಬೇಕಂತ ಕೋರಿದರೂ ಸಹ ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡೀಪಾರು ಮಾಡಿದ್ರು. ಆದರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು. ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿ ಹಿಡಿದು ಆ ಗಡೀಪಾರ ಆದೇಶವನ್ನು ರದ್ದು ಮಾಡಿದರು. ಇದೆಲ್ಲ ನೋಡಿದರೆ ಇವೆಲ್ಲ ಅಂಶಗಳನ್ನು ನೋಡಿದರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅಧೀನಂತ ಒಂದು ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ. ಮತ್ತು ನನಗೆ ಯಾವ ವೇಳೆಯಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಅವರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ಸೆಟ್ ಅಪ್ಸೆಟ್ ಆಗಿದೆ. ನೆಕ್ಸ್ಟ್ ರಾಜಕೀಯ ಪ್ರೇರಿತ ಅದೇ ಹಾಕಿವಲ್ಲ ಈಗ ನೋಡಿ ಸರ್, ಒಂದು ಫಾಲ್ಸ್ ಇಂಪ್ಲಿಕೇಶನ್ ಈಸ್ ಎನ್ ಅಫೆನ್ಸ್. to implicate someone person in some criminal case without having his role in that case ಅಂತಂದ್ರೆ the person who implicated he should be prosecuted. ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ನಂದು ಹಾಕಿವಿ. ದಟ್ ಈಸ್ ಅಪ್ ಟು ವೆಂಟ್ ಸುಪ್ರೀಂ ಕೋರ್ಟ್. ಏನು ನೋಡಿ, 10:30 ಗಂಟೆಗೆ ಮರ್ಡರ್ ಆಯಿತು, 11 ಗಂಟೆಗೆ ನನಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನನಗೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ 12:05 6 ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ HD ಆನಂದ್ ಕುಮಾರ್, ವಿಜಯ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ. ಅದು ಹೇಳಲಾರ್ದಷ್ಟು ತ್ರಾಸು ನನಗೆ ಕೊಟ್ಟಿದ್ದಾರೆ. ಮತ್ತು 10 ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದರು. ಆಗ ನಾನು ಅದು ಕೊಡ್ಲಾಕ ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ JC ಮಾಡಿಸ್ತಿದ್ರು. ನಾನು ಅವರಿಗೆ ಬಗ್ಗಿಲ್ಲ, ಅವರಿಗೆ ಜಗ್ಗಿಲ್ಲ. ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದಿದ್ದೀನಿ.
ಕಾನೂನಿನಿಂದ ನಾನು ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ಯಾಕಂದರೆ ನಾನು ಒಬ್ಬ ನ್ಯಾಯವಾದಿ. ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ. ಈ ಪೊಲೀಸ್ ಇಲಾಖೆ ಹಿಂದೆ ನೇರ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕೆ ಅಂತಂತಂದರೆ ಇದಕ್ಕೆ ಪೂರಕವಾದ ದಾಖಲೆ ನಿಮ್ಗೆ ಕೊಡಬೇಕು ಅಂತಂದರೆ ಯತ್ನಾಳ್ ಬಸನಗೌಡ ಪಾಟೀಲ್ MLA ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕ್ಷಿ. ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದ್ದಾಗ ನೇರವಾಗಿ ಒಬ್ಬ ನಗರ ಶಾಸಕ ಆಗಿ ಅಭಿವೃದ್ಧಿ ಸಲುವಾಗಿ ಬಿಜಾಪುರ ನಗರದ ಅಭಿವೃದ್ಧಿಗೆ ಮಾಡುವಗೋಸ್ಕರ ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಯಥೋಚಿತ ಒಬ್ಬ ನ್ಯಾಯವಾದಿ, ನಾನು ಅದರಲ್ಲಿ ವಿಕ್ಟಿಮ್, ನೊಂದಿತ ನ್ಯಾಯವಾದಿ. ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗೆ 28 ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ. ಇದರ ಅರ್ಥ ಅವ್ರ ಮನಸ್ಸಿನಲ್ಲಿ ನನ್ನ ಮೇಲೆ, ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ BJP ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂಥದ್ದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದರು. ಮಾಡಿ ಅದರಲ್ಲಿ ಒಬ್ಬ ನೊಂದಿತ ಹೆಣ್ಮಕ್ಕಳಿಗೆ ನಾನು ರೇಪ್ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂಥೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ. ಆದರೆ ಆ ನ್ಯಾಯಾಲಯದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ್ದ ನೊಂದ ಹೆಣ್ಮಗಳನ್ನೇ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳೋ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದರು. ಇವ್ರು ಹೇಳ್ತಾರೆ ಆ ನೊಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂಥೇಳಿ. ಆದರೆ ಅದೇ ನೊಂದ ಹೆಣ್ಮಕ್ಕಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರ್ತಿಸ್ಕೊಳ್ಳಿಕ್ಕೆ ನ್ಯಾಯಾಧೀಶರು ಅವ್ರಿಗೆ ಪ್ರಶ್ನೆ ಕೇಳಿದಾಗ ಈ ಆರೋಪಿ ನಂಬರ್ 1 ತಾವು ಗುರ್ತಿಸ್ತೀರಾ ಅಂತ ಕೇಳಿದಾಗ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂಥೇಳಿ ಆಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಂತೆ ಆ ಅಟ್ರಾಸಿಟಿ ಕೇಸ್ ಖುಲಾಸೆ ಆಗಿ ಇನ್ನು 2 ವರ್ಷ ಆಯಿತು. ಒಂದು ವೇಳೆ ನಾನು ಆ ಕೇಸಿನ ರೂವಾರಿನೂ ಯತ್ನಾಳ್ ಬಸನಗೌಡ ಪಾಟೀಲ್ ಅವರೇ, ಆಗಿನ BJP ಗೌರ್ಮೆಂಟದ ಬಲ ಪಡೆದು ನಂತರ ನನಗೆ ಗಡೀಪಾರನೂ ಮಾಡಿದರು ರಾಜಕೀಯ ಪ್ರೇರಿತವಾಗಿ. ಆವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ GS ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ದರು. ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡ್ಡಮನಿ ಹಾಗೂ ಇತರೆ 300-400 ಮಂದಿ ನಮ್ಮ ಬಾರ್ ಕೌನ್ಸಿಲ್ನವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡೀಪಾರು ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ಇದೆ, ಖಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಎಸಗುತ್ತಾ ಇದ್ದೀರಿ, ಇಡೀ ಸಂಪೂರ್ಣ ಬಾರ್ ಖಾದ್ರಿ ವಕೀಲರ ಪರವಾಗಿ ನಿಂತಿದೆ, ಅದು ಗಡೀಪಾರ ಆದೇಶ ರದ್ದು ಮಾಡಬೇಕಂತ ಕೋರಿದರೂ ಸಹ ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡೀಪಾರು ಮಾಡಿದ್ರು. ಆದರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು. ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿ ಹಿಡಿದು ಆ ಗಡೀಪಾರ ಆದೇಶವನ್ನು ರದ್ದು ಮಾಡಿದರು. ಇದೆಲ್ಲ ನೋಡಿದರೆ ಇವೆಲ್ಲ ಅಂಶಗಳನ್ನು ನೋಡಿದರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅದೀನಂತ ಒಂದು ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ. ಮತ್ತು ನನಗೆ ಯಾವ ವೇಳೆಯಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಅವರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ಸೆಟ್ ಅಪ್ಸೆಟ್ ಆಗಿದೆ. ನೆಕ್ಸ್ಟ್, ಯತ್ನಾಳ್ ಬಸನಗೌಡರು ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ನಾ ಅವ್ರ ಮೇಲೆ ಸಾಧಿಸ್ಬೇಕಾ? ಲೀವ್ ಇಟ್. ಅವ್ರದ್ದು ಗತಿ ಅವರು ಗತ್ ಅಷ್ಟೇ ಅದಂತ ನಾವು ತಿಳ್ಕೊಂಡ್ಬಿಟ್ಟಿವಿ. ಅವ್ರಿಗೆ ಮತ್ತು ಈಗ ನಾವು ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಟ್ಬಿಟ್ಟಿವಿ. ಸುಮ್ಮನೆ ನೀವು ನಮಗೆ ಕೆಣಕಾಗತ್ತೀರಿ. ದಯಮಾಡಿ ಯತ್ನಾಳ್ ಬಸನಗೌಡ್ರದ್ದು ಹೆಸರೇ ತೆಗಿಯಾಕೆ ಹೋಗಬೇಡ್ರಿ. ನೆಕ್ಸ್ಟ್, ಮುಗಿತಾ? ಧನ್ಯವಾದ. ಮಾನವ ಹಕ್ಕು ಸಬ್ಸ್ಟೆನ್ಸ್ ಇನ್ ಮೈ ಕೇಸ್. ಹಾಗಾಗಿ ಇದು ಬಹು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ದಿನನಿತ್ಯ ಬೇಕಾಗಿರುವ ಮೌಲ್ಯ ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ನಡೆದಿದೆ. ಹಾಗಾಗಿ ತಾವು ಮಾಧ್ಯಮದವರು ಇದನ್ನು ವೈಡ್ ಪಬ್ಲಿಸಿಟಿ ಮಾಡಿ ಇದು ಸಾರ್ವಜನಿಕರಿಗೆ ತಲುಪುವಂಗೆ ಮಾಡಬೇಕಂತ ನಂದು ವಿನಂತಿ. ಈಗ ಮಾನ್ಯ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನನಗೆ ಸೆಕ್ಯೂರಿಟಿ ಅತಿ ಅವಶ್ಯಕತೆ ಇದೆ. ಇದು ಸರ್ಕಾರ ಗಣನೀಯಗೆ ತೆಗೆದುಕೊಂಡು ಅದನ್ನು ನನಗೆ ರಕ್ಷಿಸಬೇಕು. ಯಾಕಂದರೆ ನಾನು ಈ ದೇಶದ ಪ್ರಜೆ ಇದ್ದೀನಿ. ಈ ದೇಶದ ಪ್ರಜೆಗೆ ಮೂಲಭೂತ ಹಕ್ಕಿದೆ, ರೈಟ್ ಟು ಲಿಬರ್ಟಿ ಆ್ಯಂಡ್ ಲೈಫ್. ಆರ್ಟಿಕಲ್ 21 ಕೆಳಗಡೆ ನನಗೆ ರಕ್ಷಣೆ ಮಾಡಬೇಕಾಗಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆದ ಕರ್ತವ್ಯ ಅದ. ಪೊಲೀಸ್ ಮ್ಯಾಗ ಭರೋಸೆ ಇಲ್ಲ ಅಂತ ಹೇಳಿಲ್ಲ ನಾನು.
ಈ ಪೊಲೀಸ್ ಇಲಾಖೆ ಸಕ್ಷಮ್ ಇದೆ. ಸಕ್ಷಮ ಈ ಪೊಲೀಸ್ ಅಧೀಕ್ಷಕ ವಿಜಯಪುರ್ ಇವರು ಸಕ್ಷಮ್ ಇದ್ದಾರೆ. ಅವರು ಖಂಡಿತ ನನಗೆ ರಕ್ಷಿಸುತ್ತಾರೆ ಅನ್ನುವಂಥದ್ದು ಭಾವನೆ, ಭರವಸೆ ಎರಡೂ ಇದೆ. ಈ ಪೊಲೀಸ್ ಆಫೀಸರಿಂದ BJP ಕೈಗೊಂಬೆಯಾಗಿ ಕೆಲಸ ಮಾಡಿದ್ದು. ಎಲ್ಲ ಪೊಲೀಸರು ದುಷ್ಟರಲ್ಲ, ಆರೋಪಿ ಪೊಲೀಸರು ದುಷ್ಟರದಾರ. ಎಲ್ಲ ಪೊಲೀಸ್ ದುಷ್ಟ ನಾಕ ನಾನು ತಪ್ಪಾಗುತ್ತೆ. ಧನ್ಯವಾದ. Surabhi Handloom and Handicraft Expo now in Vijaypura. New variety stock arrived. Indian biggest handloom handicraft exhibition comes sale. ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ. ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2025 ಪ್ರಾರಂಭ ದಿನಾಂಕ 20 ಅಕ್ಟೋಬರ್ 2025. ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ. ಸಮಯ ಬೆಳಿಗ್ಗೆ 10:30 ರಾತ್ರಿ 30 ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ. ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ. ಸುಮಾರು 50,000 ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ. ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು, ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು, ಮೀರತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು, ದೆಹಲಿ, ಮುಂಬೈ, ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು, ಬೆಂಗಾಲ್ ಕಾಟನ್, ಇಲ್ಕಲ್, ಹೈದರಾಬಾದ್ ಸೀರೆಗಳು, ಜೆರಾಕ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು, ಟೀರಾ ಕೊಟಾಕ್ ಜ್ಯುವೆಲರಿ ಲಾಕ್ ಬಳೆಗಳು, ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು, ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು, ಬೋದಾನ್ ಕಾರ್ಪೆಟ್, ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲರಿ, ದೆಹಲಿಯ ನೈಟ್ ಡ್ರೆಸ್ಗಳು, ಕಾಶ್ಮೀರದ ಉಡುಪುಗಳು, ಸಾರಾನ್ಪುರದ ಮರದ ಪೀಠೋಪಕರಣಗಳು, 1 ಗ್ರಾಂ ಚಿನ್ನದ ಮೆಟಲ್ಸ್ ಜ್ಯುವೆಲರಿ, ಸಾಕ್ಸ್ ಮತ್ತು ಒಳ ಉಡುಪುಗಳು, ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು, ಗಿಫ್ಟ್ ಉತ್ಪನ್ನಗಳು, ಚನ್ನಪಟ್ಟಣದ ಆಟಿಕೆ ವಸ್ತುಗಳು, ಪರ್ಸ್, ಬ್ಯಾಗ್ಗಳು, ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ, ಶಾಪಿಂಗ್ ಮಾಡಿ ಆನಂದಿಸಿರಿ. ನಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ ಎಲ್ಲ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ. ಸ್ಥಳ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಓಪನ್ ಎಕ್ಸಿಬಿಷನ್ ಗ್ರೌಂಡ್, BLDE ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ, ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ.